ಅತೃಪ್ತ ಶಾಸಕರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪುಟದಲ್ಲಿ 30ರಿಂದ 35 ಸಚಿವ ಸ್ಥಾನ ಮಾತ್ರ ಇರೋದು, ಹಾಗಾಗಿ ಎಲ್ಲರಿಗೂ ಪ್ರಾತಿನಿಧ್ಯ ಕೊಡೋದು ಕಷ್ಟ ಆಗುತ್ತೆ. ಅತೃಪ್ತ ಶಾಸಕರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪುಟದಲ್ಲಿ 30ರಿಂದ 35 ಸ್ಥಾನ ಮಾತ್ರ ಇರೋದು, ಹಾಗಾಗಿ ಎಲ್ಲರಿಗೂ ಅಧಿಕಾರ ಕೊಡೋದು ಅಥವಾ ಸಚಿವ ಸ್ಥಾನ ಕೊಡೋದು ಕಷ್ಟ ಆಗುತ್ತೆ. ಎಲ್ಲ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಪಕ್ಷದ ಕೆಲಸ ಮಾಡಿ ಅಂದ್ರೆ ರಾಜೀನಾಮೆಗೆ ಸಿದ್ಧ. ಎಂ ಕೃಷ್ಣಪ್ಪ ಅನುಭವಸ್ಥರು, ನಮ್ಮ ಪಕ್ಷಕ್ಕೆ ಬೇಕು ಅವರು. ಯಾರಿಗೆ ಯಾವ ಖಾತೆ ಎಂಬುದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಇರೋದು 34 ಜನರನ್ನ ಮಾತ್ರ ಫಿಲ್ ಮಾಡೋದಕ್ಕೆ ಸಾಧ್ಯ. ಟೋಟಲ್ ಶಾಸಕರಿರೋದು 224. ಎಲ್ರಿಗೂ ಕೂಡ ಕೊಡೋದಕ್ಕಾಗೋದಿಲ್ಲ. ಎಲ್ಲರ ಕೊಡುಗೆ ಕೂಡ ಪಕ್ಷಕ್ಕಿದೆ. ಕಾರಣಕ್ಕೆ ಎಲ್ಲರಿಗೂ ಅಧಿಕಾರ ಕೊಡೋದು ಕಷ್ಟ ಆಗತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಯಾವ ಜವಾಬ್ದಾರಿ ಕೊಡಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನ. ಹೈಕಮಾಂಡ್ ಜೊತೆ ಕನ್ಸಲ್ಟ್ ಮಾಡಿ ಅವರು ಸರ್ಕಾರ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಚೆನ್ನಾಗಿ ನಡೀತದೆ, ಚೆನ್ನಾಗಿ ನಿರ್ವಹಿಸ್ತೀವಿ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನಾವು ಸುಮಾರು 140 ಜನ ಇದ್ದೀವಿ. 33 ಹುದ್ದೆಗಳಿದೆ. ಎಲ್ಲರಿಗೂ ತೃಪ್ತಿಪಡಿಸೋದು ಭಾಳ ಕಷ್ಟದ ಕೆಲಸ. ಸಾಮಾಜಿಕ ನ್ಯಾಯ ಕೊಡೋದು ಕಷ್ಟದ ಕೆಲಸ. ಪ್ರಾದೇಶಿಕ ಪ್ರಾತಿನಿಧ್ಯತೆ ಕೊಡೋದು ಕಷ್ಟದ ಕೆಲಸ. ಆದರೂ ಕೂಡ ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದಾದಮೇಲೂ ಕೂಡ ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ದೇರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡು. ಆಯಿತಾ? ಈಗ ಇಲ್ಲ, ಒಂದು ನಿಮಿಷ ಅಭಿಯಾರೆ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪಕ್ಷ ನಿರ್ಧಾರ ತಗೊಳ್ಳಿ. ಯಾರಿಗೇನು ಜವಾಬ್ದಾರಿ ಕೊಡಬೇಕು. ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್, ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಈಗ ಪಕ್ಷದ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ನಾನು ಇಲ್ಲಪ್ಪ ಸಾಕಾಯಿತು, ನೀನು ಈಗ ಪಕ್ಷದ ಕೆಲಸಕ್ಕೆ ಹೋಗು ಅಂದರೆ ಐ ಹ್ಯಾವ್ ಟು ಡೂ ಇಟ್. ದರ್ ಇಸ್ ನೋ ಚಾಯ್ಸ್. ಎಲ್ಲರಿಗೂ ಅನ್ವಯ ಆಗ್ತದೆ. ನನಗೂ ಅನ್ವಯ ಆಗ್ತದೆ, ಯಾರಿಗಾದರೂ ಅನ್ವಯ ಆಗ್ತದೆ. ಆಮೇಲೆ ಅದರಲ್ಲಿ ಅಸಮಾಧಾನ ಪಡುವ